ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಫೋನ್ ಮಾಡಿ ನಿಮಗೆ ತೋರಿಸಿ ಅಂತ ಇದ್ರು. ನಮ್ಮದು ಅಂತ ಹೇಳಿದ್ರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿಡ್ರಿ. ಇಲ್ಲಿ ಇದೆಯಲ್ಲ ಹೀರೆ ಗಿಡ ತೋರಿಸಿ ಅಂತ ಹೇಳಿದ್ದು. ಸೊ ಫೋನ್ ಮಾಡಿದರು, ಮೆಸೇಜ್ ಮಾಡಿದರು, ಕೆಲವೊಬ್ರು ಕಾಮೆಂಟ್ ಮಾಡಿದರು, ನಿಮ್ಮ ಹೀರೆ ಗಿಡ ಮುಂದಿನ ವಿಡಿಯೋ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆದ ಕಾರಣ ಇವತ್ತು ಎಷ್ಟು ದಿನ ಆಗಿದೆಯಪ್ಪ ಅಂತ ಹೇಳಿದ್ರೆ 30 ದಿನ ಆಗಿದೆ ಹೀರೆ ಗಿಡಕ್ಕೆ. 30 ದಿನಕ್ಕೆ ಇನ್ನು ಬೆಳವಣಿಗೆ ವಿಚಾರದಲ್ಲಿ ನೀವು ನೋಡೋದಾದರೆ ನೋಡ್ತಿರ್ಬೋದು, ಸುಮಾರು ಒಂದು 6 ಅಡಿ ಆದಮೇಲೆ ಮತ್ತೆ ಬಳ್ಳಿಗಳೆಲ್ಲ ಸೈಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ 30 ದಿನಕ್ಕೆ ಇಲ್ಲಿ ಕಾಣಿಸ್ತಿಲ್ಲ, ಎಲ್ಲ ಒಂದೊಂದು ಕಡೆ ಹೂವು ಓಪನ್ ಆಗಿದೆ, ಒಂದೊಂದು ಪಿಂದೆ ಕಾಣಿಸ್ತಾ ಇದೆ. ಸೊ ಇಷ್ಟು ಮಾತ್ರ ಇದೆ ಸ್ನೇಹಿತರೆ. ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಕೊಡೋವಂಥ ವ್ಯೂಸು, ಸಬ್ಸ್ಕ್ರಿಪ್ಷನ್ನು ಇದನ್ನ ಉತ್ತೇಜನ ತಗೊಂಡೆ ನಾವು ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಾಧ್ಯ. ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ವಿಡಿಯೋಗೆ ಹೋಗೋಣ ಬನ್ನಿ. ಈಗ 30 ದಿನದ ಗಿಡಕ್ಕೆ ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲ್ಲಾಗಿ ನಾನು ಹಾಕಿರೋಂಥ ತಳಿ ಬಂದು ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತೇ ಇರುತ್ತೆ. ನಾವಿ ತಳಿ ಹಾಕಿದ್ದೀನಿ, ಈಸ್ಟ್ ವೆಸ್ಟ್ ಕಂಪ್ನಿದು ನಾವಿ F1 ತಳಿ ಇದು. ಸೊ ಗಿಡ ನೋಡೋದಾದರೆ ಇಷ್ಟು ಮಾತ್ರ ಇದೆ. ಸೊ ಇನ್ನು ಈ ಗಿಡಕ್ಕೆ ಇಲ್ಲಿವರೆಗೂ ಏನಪ್ಪ ಅಂತ ಹೇಳಿದ್ರೆ ಒಂದು ಸರ್ತಿ ಗೊಬ್ಬರ ಕೊಟ್ಟಿದ್ದೀನಿ ಅಷ್ಟೇ. ಯಾಕಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು, ಈಗ ನೋಡಿ 11 ಗಂಟೆ ಆಗಿದೆ, ಇನ್ನೂ ಬಿಸಿಲು ಏನೂ ಇಲ್ಲ, ಬರೀ ಮೋಡ ವಾತಾವರಣ. ಮೋಡ ವಾತಾವರಣ ಪ್ಲಸ್ ಅವಾಗವಾಗ ಮಳೆ ಬೀಳೋ ಕಾರಣಕ್ಕೆ ತೇವಾಂಶಗಳು ಜಾಸ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದ ಗೊಬ್ಬರಗಳನ್ನ ಜಾಸ್ತಿ ಕೊಡೋಕೆ ಹೋಗಿಲ್ಲ. ಒಂದು ಸರ್ತಿ ಕೊಟ್ಟಿದ್ದೀನಿ, ಅದು 1261 ಮತ್ತು ಬೋರಾನ್ ಮಿಕ್ಸ್ ಇರುವಂಥ ಗೊಬ್ಬರನ ಕೊಟ್ಟಿದ್ದೀನಿ. ಅದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಒಂದು 3 ಸ್ಪ್ರೇ ಅನ್ನೋದು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇವತ್ತು ಬೆಳಗ್ಗೆನೂ ಒಂದು ಸ್ಪ್ರೇ ಕೊಟ್ಟೆ. ಏನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಯಾವ ರೋಗಕ್ಕೆ ಮತ್ತು ಏನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಅಪ್ಡೇಟ್ ಮಾಡ್ತೀನಿ ವಿಡಿಯೋದಲ್ಲಿ ಹೋಗ್ತಾ. ಮತ್ತು ಇನ್ನು ಹಳೆ ಸ್ಪ್ರೇಗಳಲ್ಲಿ ಬಂದಾಗ ನೀವು ನಾರ್ಮಲಾಗಿ ನೋಡೋದಾದರೆ ಒಂದು ಫಂಗಿಸೈಡು ಮತ್ತು ರಂಗೋಲಿಗೆ ಮತ್ತು ಸೊಳ್ಳೆಗಳಿಗೆ, ಅದನ್ನು ಹೊರತುಪಡಿಸಿ ರೋಗಕ್ಕೆ ಇದಿಷ್ಟೇ ಕೊಟ್ಟಿರೋವಂಥದ್ದು. ಯಾವುದೇ ರೀತಿಯಾದ ಗ್ರೋತ್ ಪ್ರಮೋಟರ್ಸು ಅಂದರೆ ಟಾನಿಕ್ಗಳನ್ನ, ಯಾವುದೇ ರೀತಿಯಾದ ಟಾನಿಕ್ಗಳನ್ನ ಇದಕ್ಕೆ ಬಳಕೆ ಮಾಡಿಲ್ಲ ಸ್ನೇಹಿತರೆ. ಸೊ ಇನ್ನು ಇಷ್ಟು ದಿನದಲ್ಲಿ ಏನೇನು ತೊಂದರೆ ಬರುತ್ತೆ ಅಂತ ನಿಮಗೆ ಹೇಳೋದಾದರೆ, ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಸೊಳ್ಳೆಗಳು ಪ್ರಾಬ್ಲಮ್ ಇರ್ತದೆ, ಮತ್ತು ಸ್ನೈಲ್ಸ್ ಪ್ರಾಬ್ಲಮ್ ಇತ್ತು. ಸ್ನೈಲ್ಸ್ ಅಂತ ಹೇಳಿದ್ರೆ ಗೊತ್ತಿರುತ್ತಲ್ಲ, ಈ ಗೊಣ್ಣೆ ಹುಳು, ಪಂಕೆ ಹುಳು, ಗಿಡನ ಕಚ್ಚೋದು. ಸೊ ಅದರ ಪ್ರಾಬ್ಲಮ್ ಇತ್ತು. ಅದಕ್ಕೇನಪ್ಪ ಮಾಡಿದ್ದೆ ಅಂತ ಹೇಳಿದ್ರೆ ಸ್ನೈಲ್ ಕಿಲ್ ಅಂತ ಹೇಳ್ಬಿಟ್ಟು ಒಂದು ಯೂಸ್ ಮಾಡಿದ್ದೆ. ಸೊ ಅದು ಕಂಟ್ರೋಲ್ ಆಯಿತು. ಅದಾದ ನಂತರ ಅದಾದಮೇಲೆ ಇನ್ನೇನಪ್ಪ, ಚಿಕ್ಕ ಗಿಡ ಇದ್ದಾಗ ಏನಾಗುತ್ತೆ, ಈ ಸೊಳ್ಳೆಗಳು, ಹಸಿರು ಸೊಳ್ಳೆಗಳು, ವೈಟ್ ಫ್ಲೈ ಬಂದು ಎಲೆ ಮೇಲೆ ಕೂತ್ಕೊಂಡು ರಸ ಇರ್ತಾ ಇರ್ತದೆ. ಸೊ ಆ ರಸ ಇರೋ ಕೀಟಗಳನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಮಾಡಿದ್ದೀನಪ್ಪ, ಅಸಿಟಮಾಪ್ರೈಡ್ 1 ಗ್ರಾಮ್ ಪರ್ ಲೀಟರ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ರಂಗೋಲಿ ಬೀಳುತ್ತೆ. ರಂಗೋಲಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಆವಿನಡೆ, ಲೀಫ್ ಮೈನರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಗಮನಿಸ್ಬೋದು ನೀವು, ಈ ಎಲೆನ ತೋರಿಸಿವ್ರೆ, ಇಲ್ಲಿ ಗಮನಿಸ್ಬೋದು, ಇದು ರಂಗೋಲಿ ಅಂತಾರೆ. ಸೊ ಈ ರಂಗೋಲಿ ಬಂದು ಜಾಸ್ತಿ ಇದಾಗೋಯ್ತು ಅಂತ ಹೇಳಿದ್ರೆ ಎಲೆ ಎಲ್ಲ ಬಂದು ಎಲೆನ ಒಂದು ಲೇಯರ್ನ ತಿಂದುಬಿಡುತ್ತೆ. ಅದರಲ್ಲಿ ಇರುವಂಥ ಸಣ್ಣ ಹುಳ ಎಲೆ ಲೇಯರ್ನ ತಿನ್ಕೊಂಡು ಹೋದಾಗ ಏನಾಗುತ್ತೆ, ಎಲೆ ಪೂರ್ತಿ ಒಂಥರ ಮಾರ್ಕ್ ಆದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೇನಪ್ಪ ಮಾಡಿದ್ದೆ ಅಂತ ಹೇಳಿದ್ರೆ, ಫಸ್ಟ್ ಕೋಟಲ್ಲಿ ಬಂದು ನಮ್ಮ ಕಡೆ ಸಿಗುವಂಥ ಒಂದು ಬಯೋ ಪ್ರಾಡಕ್ಟ್ ಆದ ರೋಲೆಕ್ಸ್ನ ಮಾಡಿದ್ದೆ. ಸೊ ಅದನ್ನು ಹೊರತುಪಡಿಸಿ ಇನ್ನು ರೆಡೋಮಿಲ್ ಗೋಲ್ಡ್ 2 ಕೋಟ್ ಮಾಡಿದ್ದೀನಿ. ಸೊ ಇದೇ ನಾರ್ಮಲ್ಲಾಗಿ ಒಂದು ಸೊಳ್ಳೆಗೆ, ರಂಗೋಲಿಗೆ ಮತ್ತು ರೋಗಕ್ಕೆ ಇಷ್ಟು ಮಾತ್ರ 2 ಸ್ಪ್ರೇ ಕೊಟ್ಟಿದ್ದು ಸ್ಟಾರ್ಟಿಂಗಲ್ಲಿ, ರೆಡೋಮಿಲ್ ಗೋಲ್ಡು, ಅಸಿಟಮಾಪ್ರೈಡು ಮತ್ತು ರೋಲೆಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ, ಈ ರೋಲೆಕ್ಸಲ್ಲಿ ಬಂದು ರಂಗೋಲಿಗೆ ಹತೋಟಿಗೆ ಬಂದಿಲ್ಲ ರಂಗೋಲಿ. ಸೊ ಆದ ಕಾರಣ ಏನು ಮಾಡಿದ್ದೀನಿ, ಈ ಸರ್ತಿ ಈ ಕೋಟಲ್ಲಿ ಬಂದು ಏನಪ್ಪ ಮಾಡಿದೆ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ಯಾನ್ವೆಕ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಕಾರ್ಟಾಪ್ ಹೈಡ್ರೋಕ್ಲೋರೈಡು 50% SP ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ರಂಗೋಲಿಗೆ ಇವತ್ತು ಮಾಡಿರೋವಂಥ ಸ್ಪ್ರೇ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈಗ ಮೋಡ ವಾತಾವರಣ ಪ್ಲಸ್ ಇಲ್ಲಿ ಪಕ್ಕದಲ್ಲಿ ಒಂದು ಹಳೆ ಹೀರೆಕಾಯಿ ತೋಟ ಇರೋ ಕಾರಣಕ್ಕೆ ಬೂದಿ ರೋಗ ಅಥವಾ ಲೀಫ್ ಸ್ಪಾಟು ಅಂಥದ್ದು ಬರ್ದಿರೋ ಇರಲಿ ಅಂತ ಹೇಳ್ಬಿಟ್ಟು, ಇದು ಅಮಿಸ್ಟಾರ್ ಟಾಪು ಅಂತ ಬರುತ್ತಲ್ವ, ಅದನ್ನು ಹಾಕ್ಕೊಂಡು, ಅದು 1 ml ಹಾಕ್ಕೊಂಡು, ಮತ್ತು ಇದನ್ನು ಹಾಕ್ಕೊಂಡು, ಯಾವುದಿದು ರಂಗೋಲಿಗೆ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಹಾಕ್ಕೊಂಡು, ಮತ್ತು ಅದರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ಅಸಿಟಮಾಪ್ರೈಡ್ ಗೊತ್ತಲ್ವ, ಸೊಳ್ಳೆಗಳಿಗೆ ಅಸಿಟಮಾಪ್ರೈಡು ಇದು ಗೊತ್ತೇ ಇರುತ್ತೆ ಎಲ್ಲರಿಗೂ. ಸೊ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ, ಇನ್ನು ವೈರಸ್ ತೊಂದರೆ ಅಂಥದ್ದೇನಾದರೂ ಇದ್ದರೆ ಕಂಟ್ರೋಲಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಸಿಗುವಂಥ ಒಂದು ಕಡಿಮೆ ಪ್ರೈಸ್ದು ಇದೆ, ಇದು ಆ್ಯಕ್ಷನ್ 100+ ಅಂತ ಹೇಳ್ಬಿಟ್ಟು, ಇದು ಯಾವುದೋ ಓಷಿಯನ್ ಕಂಪ್ನಿದೇನ, ಇದನ್ನು 2 ml ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ ವೈರಸ್ ತೊಂದರೆಗಳಿಗೆ. ಇನ್ನು ಗಿಡದಲ್ಲಿ ನೋಡೋದಾದರೆ ಯಾವುದೇ ರೀತಿಯಾದ ವೈರಸ್ ಗಿಡಗಳು ಕಾಣಿಸಿಲ್ಲ.
ಗಿಡ ಸದ್ಯಕ್ಕೆ ಈಗ ಇದೇ ರೀತಿ ಇದೆ. ಗಿಡನ ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿರೋ ಅಷ್ಟೇ ನಮಗೆ ಏನಾಗುತ್ತೆ, ಕ್ರಾಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಗಿಡ ಸ್ಟಾರ್ಟಿಂಗಲ್ಲಿ ರೋಗಕ್ಕೆ ಬಿಡೋದಾಗಲಿ, ರಂಗೋಲಿಗೆ ಬಿಡೋದಾಗಲಿ, ಮತ್ತು ತ್ರಿಪ್ಸ್ ಬೀಳುತ್ತೆ. ತ್ರಿಪ್ಸ್ನ ಹತೋಟಿಗೆ ತಗೊಂಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ಕಾಯಿಗಳು ಕ್ವಾಲಿಟಿ ಬರೋದಿಲ್ಲ, ಫಿನಿಶಿಂಗ್ ಬರೋದಿಲ್ಲ. ಸೊ ಇದಿಷ್ಟನ್ನು ಈ ಒಂದು 30 ದಿನದಲ್ಲಿ ಅಂತರದಲ್ಲಿ ಏನೇನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಮತ್ತು ಗೊಬ್ಬರದ ವಿಚಾರಕ್ಕೆ ಬಂದಾಗ ಹೇಳಿದ್ನಲ್ಲ, 1261 ಮತ್ತು ಬೋರನ್ನು ಇದಿಷ್ಟೇ ಕೊಟ್ಟಿರೋದು. ನೆಕ್ಸ್ಟು ಕೊಡಬೇಕು ಮೈಕ್ರೋನ್ಯೂಟ್ರಿಯೆಂಟ್ಸ್. ಇನ್ನು ಯಾಕಂತ ಹೇಳಿದ್ರೆ ಹೂವು ಸ್ಟಾರ್ಟ್ ಆಗಿದೆ. ಇದು ಹೀರೆಕಾಯಿ ಬೆಳೆಗೆ ಬಂದು ಮೈನ್ ಮುಖ್ಯ ಅಂತ ಹೇಳಿದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಷ್ಟು ಚೆನ್ನಾಗಿ ನಾವು ಕೊಟ್ಟು ಗಿಡನ ಇಟ್ಕೊತೀರೋ ಅಷ್ಟೇ ಚೆನ್ನಾಗಿ ನಮಗೆ ಕಾಯಿ ಕೊಯ್ಯುತ್ತೆ ಮತ್ತು ಲೆಂತ್ ಬರುತ್ತೆ. ಮತ್ತು ತುಂಬ ಜನ ಕೇಳುವಂಥ ಫ್ರೀಕ್ವೆಂಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಈ ಪಿಂದೆ ಬಂದಿರುತ್ತೆ, ಪಿಂದೆ ಬಂದು ಅದು ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನಕ್ಕಪ್ಪ ಒಣಗೋಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಕೊಡೋವಂಥ ಇದು ಪೋಷಕಾಂಶಗಳು ಗಿಡದಲ್ಲಿ ಈ ರೀತಿ ಬಂದಾಗ ಅಕಸ್ಮಾತ್ ಕೊನೆಗೆ ಬರ್ತಾ ಇಲ್ಲಿ ಗ್ರೀಸ್ ಆಗಿರೋದಿಲ್ಲ ಅಂದ್ಕೊಳ್ಳಿ. ಆಗೇನಾಗುತ್ತೆ, ಇಲ್ಲಿ ಬರೋವಂಥ ಈ ಕಾಯಿಗಳೇನಿರುತ್ತೆ ಅದು ಪಿಂದೆ ಆಗಿ ಒಣಗೋಗುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ ಲಘು ಪೋಷಕಾಂಶಗಳು ಇದಕ್ಕೆ ತುಂಬಾ ಮುಖ್ಯ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬಾ ಮುಖ್ಯ ಹೀರೆ ಗಿಡಕ್ಕೆ. ಸೊ ಅದನ್ನು ನೀವು ಆಗಾಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕಾಯಿಯ ಉದ್ದ ಎಲ್ಲ ಬರಲಿಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಬೋರಾನ್ ಯೂಸ್ ಮಾಡಿದ್ರೆ ಕಾಯೆಲ್ಲ ತುಂಬಾ ಲೆಂತು ಚೆನ್ನಾಗಿ ಬರ್ತದೆ. ಸೊ ಇದಿಷ್ಟು 1 ತಿಂಗಳು ಗಿಡಕ್ಕೆ ನಾನು ಮಾಡಿರೋಂಥ ಇದು. ಇನ್ನು ಇದ್ರ ಹಳೆ ವಿಡಿಯೋಗಳೆಲ್ಲ ನಂದು ಚಾನಲಲ್ಲಿ ಇರುತ್ತೆ. ನಿಮ್ಗೇನಾದರೂ ಇದಕ್ಕೆ ಮುಂಚೆ ಏನೇನು ಮಾಡಿದ್ದೀನಿ ಅನ್ನೋದು. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಅದನ್ನು ನೀವು ನೋಡ್ಬೋದು. ಇನ್ನು ಇದು ನಾವು ನೋಡೋದಾದ್ರೆ ಸ್ಟ್ರಕ್ಚರು ನಮ್ಮ ಪರ್ಮನೆಂಟ್ ಸ್ಟ್ರಕ್ಚರ್ ಇದೆ ಮೇಲೆ. ಈಗ ಬಳ್ಳಿಗಳೆಲ್ಲ ನೋಡಿ ಇದ್ರ ಮೇಲೆ ಬಂದು ಈ ರೀತಿ ಬರ್ತಾ ಇರುತ್ತೆ. ಸೊ ಫ್ರೀ ಟೈಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಬಳ್ಳಿಗಳನ್ನ ಎಲ್ಲ ಕ್ಲೀನಾಗಿ ತೆಗೆದು ಈ ಕಂಬಿಗಳಿಗೆ ಸುತ್ತಿ ಬಿಡ್ತಾ ಇದ್ದರೆ ಇದು ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ, ಆ ಕಡೆ ಇರೋ ಲೈನ್ದು ಈ ಕಡೆ ಬರುತ್ತೆ. ಸೊ ಸೆಂಟ್ರಲ್ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಕಾಯಿ ಅನ್ನೋದು ನಮ್ಗೆ ಸೆಂಟ್ರಲ್ಲಿ ಹಾರ್ವೆಸ್ಟಿಂಗಿಗೆ ಸಿಗುತ್ತೆ ಸ್ನೇಹಿತರೆ. ಇದು ನಮ್ಮ ಸ್ಟ್ರಕ್ಚರು. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರು ಎಲ್ಲ ಏನು ಮಾಡ್ತಾರೆ, ಸೈಡಲ್ಲಿರೋ ಕೆಳಗಡೆಯಿಂದ ಬರೋವಂಥ ಸೈಡಲ್ಲಿ ಬರೋವಂಥ ಲಾಕ್ಸ್ ಎಲ್ಲ ಇಲ್ಲಿ ತನಕ ತೆಗೆದುಬಿಟ್ಟು ಇಲ್ಲಿಂದ ಆಚೆ ಕಡೆಗೆ ಮೇಲೆ ಬಿಡ್ತಾರೆ. ಸೊ ಆ ರೀತಿನೂ ಮಾಡ್ತಾರೆ ಕೆಲವೊಬ್ಬರು. ಅವ್ರವ್ರ ಪದ್ಧತಿ ಅವ್ರವ್ರು ಮಾಡ್ತಾರೆ. ಬಟ್ ನಮ್ಮ ಪದ್ಧತಿ ಬಂದು ನಾವು ಇದೇ ರೀತಿ ಏನಪ್ಪ ಅಂತ ಹೇಳಿದ್ರೆ ಫುಲ್ಲು ಟೈನ್ ಹಾಕಿದಾದ್ಮೇಲೆ ಬರುವಂಥ ಬಳ್ಳಿಗಳನ್ನ ಸಪ್ರೇಟಾಗಿ ಅದಕ್ಕೆ ಒಂದೊಂದು ಟೈನ್ಗೆ ಒಂದೊಂದು ಸುತ್ತು ಬಿಟ್ಟಾಗ ಏನಾಗುತ್ತೆ, ಸೊ ಇದರಲ್ಲೂ ಕಾಯಿ ಕೊಯ್ಯುತ್ತೆ. ಸೊ ನಾವು ಮಾಡೋ ಪದ್ಧತಿ ಇದು. ಕೆಲವೊಬ್ರು ಏನು ಮಾಡ್ತಾರೆ, ಕ್ಲೀನಾಗಿ ಎಲ್ಲ ಸೈಡ್ ಬ್ರಾಂಚಸ್ನೆಲ್ಲ ತೆಗೆದುಬಿಟ್ಟು ನಂತರ ಮೇಲೆ ಸ್ಪ್ರೆಡ್ ಆಗೋ ರೀತಿನೂ ಮಾಡ್ತಾರೆ. ಸೊ ಆ ರೀತಿನೂ ಮಾಡ್ಬೋದು. ಯಾರಿಗೆ ಯಾವುದರಲ್ಲಿ ಈಲ್ಡ್ ಬರ್ತದೋ ಅದ್ರ ಪ್ರಕಾರ ಅವ್ರವ್ರು ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಸೊ ನಮ್ಮ ಇದರಲ್ಲಿ ಬಂದಾಗ ನಾವು ಈ ರೀತಿ ಮೆಥಡ್ನ ಫಾಲೋ ಮಾಡ್ಕೋತೀವಿ. ಸೊ ಇದಿಷ್ಟು 1 ತಿಂಗಳ ಮಟ್ಟಿಗೆ ಮಾಡಿರೋ ಅಂಥ ಇದೆಲ್ಲ ಡೀಟೇಲ್ಸ್ ಎಲ್ಲ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅನ್ಕೊತೀನಿ. ಯಾರೋ ತುಂಬ ಜನ ಕೇಳಿದ್ದಕ್ಕೆ ನಿಮಗೆ ತೋರಿಸಿ ಅಂತ ಹೇಳಿದ್ದಕ್ಕೆ ತೋರಿಸಿದ್ದೀನಿ ಇವಾಗ. ಸೊ ಅದನ್ನು ಹೊರತುಪಡಿಸಿ ಇನ್ನೇನಪ್ಪ ಅಂತ ಹೇಳಿದ್ರೆ ಮುಂದಕ್ಕೆ ಬರಬಹುದಾದಂಥ ರೋಗಗಳು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಇನ್ನು ಬೂದಿ ರೋಗ ಬರುತ್ತೆ, ಮತ್ತು ನೆಕ್ಸ್ಟು ಊಜಿ ಕಾಟ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಯೆಲ್ಲೋ ಕಲರ್ ಎಲೆ ಬರ್ತದೆ, ಅಂದರೆ ಡೌನಿ ಮಿಲ್ಡೋ, ಪೌಡರಿ ಮಿಲ್ಡೋ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಬೂದಿ ರೋಗ ಅಥವಾ ಅರಿಶಿಣ ಎಲೆಗಳು ಬರೋದು, ಮೊಸಾಯಿಕ್ಕು, ಈ ರೀತಿ ಎಲ್ಲ ನೆಕ್ಸ್ಟು ಬರುತ್ತೆ ಸ್ನೇಹಿತರೆ. ಈಗ ಈ ಹಂತದಲ್ಲಿ ಬರುವಂಥ ಆಲ್ಮೋಸ್ಟ್ ಎಲ್ಲ ಇದನ್ನು ನಿಮಗೆ ಡೀಟೇಲಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಯಾವುದೇ ರೀತಿಯಾದ ಪೌಡರಿ ಮಿಲ್ಡೋ, ಡೌನಿ ಮಿಲ್ಡೋ ಮತ್ತು ಇಂಥವೆಲ್ಲ ಏನೂ ಇಲ್ಲ. ಬರೀ ಲೀಫ್ ಮೈನರ್ ಒಂದು ಸ್ವಲ್ಪ ಇತ್ತು, ಮತ್ತು ಸೊಳ್ಳೆಗಳೊಂದು ಸ್ವಲ್ಪ ಇತ್ತು. ಅದನ್ನು ಹತೋಟಿಗೆ ಬೇಕಾಗಿರುವಂಥ ಕ್ರಮ ಮಾತ್ರ ತಗೊಂಡಿದ್ದೀನಿ. ನಾವು ಸುಮ್ಮನೆ ರೋಗನೇ ನಮಗೆ ಕಾಣಿಸ್ದೆ ನಾವು ಸುಮ್ಮನೆ ತಗೊಂಬಂದು ಔಷಧಿನೂ ಹೊಡಿಬಾರ್ದು. ನಾವು ಸೇಫ್ಟಿಗೋಸ್ಕರ ಪ್ರಿಕಾಷನ್ ಥರ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಬೋದು. ಪ್ರಿಕಾಷನ್ನ ದಾಟಿ ಏನಾದರೂ ರೋಗ ಗೀಗ ಅಂಥದ್ದೇನಾದರೂ ಬಂದಾಗ ಅದಕ್ಕೆ ಬೇಕಾಗಿರೋಂಥ ಪರ್ಟಿಕ್ಯುಲರ್ ಸ್ಪ್ರೇನ ಬಳಕೆ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಒಂದೇ ಕಡೆ ತೋರಿಸೋದಾದರೆ ಏನಪ್ಪ ಅಂದ್ಕೊತೀರಾ ಅಂತ ಹೇಳಿದ್ರೆ, ಎಲ್ಲ ಚೆನ್ನಾಗಿರೋ ಕಡೆ ನಿಂತು ವಿಡಿಯೋ ಮಾಡ್ತಾ ಇರ್ತಾನೆ ಅಂದ್ಕೊತೀರಾ. ಬನ್ನಿ ಹಂಗೆ ಒಂದು ಸ್ವಲ್ಪ ಎಲ್ಲ ಒಂದು 2-3 ಲೈನು ಗಮನಿಸಿ ನೋಡಿ. ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೇನಪ್ಪ ಬೆಲ್ಲೈಕನನ್ನು ಒತ್ತಿ ನಾನು ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲೆಲ್ಲ ಒಂದು ಕಾಯಿ ನೋಡಿದೆ ಬೆಳಗ್ಗೆ, ನಿಮಗೆ ಅದನ್ನು ಪಿಂದೆ ಯಾವ ರೀತಿ ಇದೆ ಅಂತ ತೋರಿಸ್ಬಿಡೋಣ ಇರ್ರಿ. ಕಾಣಿಸ್ತಾ ಇಲ್ಲ, ಯಾವ ಲೈನಲ್ಲಿ ಐತೆ ಮರ ಇದೆ, ಎಲ್ಲೋ ಕಾಣಿಸ್ತೆ ಬೆಳಗ್ಗೆ. ಮೇಬಿ ಇಲ್ಲೆಲ್ಲಾದ್ರೂ ಇರ್ಬೋದು. ಇದರಲ್ಲಿ ಹೂವು ಉದುರಿದೆ, ಇಲ್ಲಿದೆ. ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ನೋಡಿ ಕಾಣಿಸ್ಬಿಡ್ದು ನಮ್ಮ ಫಸ್ಟ್ ಪಿಂದೆ ಅಂತೆಲ್ಲ ಬಿಟ್ಟಿದೆ ಸುಮಾರು ಗಿಡಗಳಲ್ಲಿ. ಸೊ ನಿಮಗೆ ತೋರಿಸೋದಕ್ಕೆ ಇದು ಫಸ್ಟು. ಇಲ್ಲಿ ನೋಡ್ತಿರ್ಬೋದು ಇಷ್ಟು ಮಾತ್ರ ಇದೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಬಂದು ಮೇಲ್ ಫ್ಲವರು, ಫೀಮೇಲ್ ಫ್ಲವರು ಅಂತ 2 ಥರ ಬರುತ್ತಂತೆ. ಸೊ
ಅದು ಫೀಮೇಲ್ ಫ್ಲವರ್ ಬಂದು ಹೂವು ಗೊಂಚಲು ಥರ ಬರುತ್ತೆ. ಎಲ್ಲಿ ಅದು ಗೊಂಚಲು, ಇಲ್ಲಿ ನೋಡ್ತಿರ್ಬೋದು. ಇದರಲ್ಲಿ ಬರೋ ಅಂಥದ್ದು ಬರೀ ಹೂವು ಮಾತ್ರ ಬರುತ್ತೆ, ಇದೆಲ್ಲ ಬಂದು ಉದುರೋಗುತ್ತೆ ಸ್ನೇಹಿತರೆ. ಇದನ್ನು ಹೊರತುಪಡಿಸಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋ ಅಂಥದ್ದು ಏನಾಗುತ್ತೆ, ಕಾಯಿ ಹಿಡ್ಕೊಳ್ಳುತ್ತೆ ಸ್ನೇಹಿತರೆ. ಈ ಸಿಂಗಲ್ ಬರೋದೆಲ್ಲ ಕಾಯಿ ಹಿಡ್ಕೊಳ್ಳುತ್ತೆ. ಈ ಗೊಂಚಲಾಗಿ ಬರೋದು ಇದೆಲ್ಲ ಹೂವು ಎಲ್ಲ ಉದುರೋಗುತ್ತೆ. ಕೆಲವೊಬ್ಬರು ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಾ, ಹೂವು ಬಂದಿದೆ ಎಲ್ಲ ಉದುರೋಗ್ಬಿಟ್ಟಿದೆ, ಹೂವು ಬಂದಿದೆ ಎಲ್ಲ ಉದುರೋಗ್ಬಿಟ್ಟಿದೆ ಅಂತ. ಆ ರೀತಿ ಅಲ್ಲ, ಹೀರೆಕಾಯಲ್ಲಿ ಬಂದು ಫಸ್ಟು ಒಂದು ಎಲೆ ಹತ್ರ ಬರೋದು ಗೊಂಚು ಹೂವು ಬರೋದು ಗೊಂಚಲಾಗಿ ಅದೆಲ್ಲ ಉದುರೋಗುತ್ತೆ, ಅದು ಹಿಡಿಯೋದಿಲ್ಲ. ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋ ಸಿಂಗಲ್ ಹೂವು ಏನಿರ್ತದೆ ಅದರಲ್ಲಿ ಕಾಯಿ ಹಿಡಿಯುತ್ತೆ ಸ್ನೇಹಿತರೆ. ಇಲ್ಲಿ ಗಮನಿಸೋದಾದ್ರೆ ಇಲ್ಲೊಂದು ನೋಡಿದ್ರೆ, ಈಗ ನೋಡಿ ಇದೆಲ್ಲ ಇನ್ನು ಪಿಂದೆಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ಗೊಂಚಲಲ್ಲಿ ಇರೋದೆಲ್ಲ ಉದುರೋಗುತ್ತೆ ನೋಡಿ. ಈ ಸಿಂಗಲ್ ಬರೋದು ನಿಮಗೆ ನೀಟಾಗಿ ಕಾಯಿ ಬರುತ್ತೆ, ನೋಡ್ತಿರ್ಬೋದು ನೋಡಿ. ಈ ಗೊಂಚಲೆಲ್ಲ ಸುಮ್ಮನೆ ಹೂವು ಬಿಟ್ಟು ಉದುರೋಗ್ಬಿಡುತ್ತೆ, ಬಟ್ ಇದು ಮಾತ್ರ ಕಾಯಿ ನಿಮಗೆ ಬರುವಂಥದ್ದು. ಸೊ ಇದೆಲ್ಲ ಕಾಯಿ ಬಿಟ್ಬಿಟ್ರೆ ಇಷ್ಟು ಹೂವು ಬಿಡೋದೆಲ್ಲ ಆಮೇಲೆ ಗಿಡನ ಎತ್ಕೊಳ್ಳೋದಕ್ಕೆ ಏನಾದರೂ ನಾವು ಕಂಬಿಗಳು ಇದಾಕಿ ಕಟ್ಟಬೇಕಾಗ್ತದೆ ಟೈಟಾಗಿ. ಸೊ ಆ ರೀತಿ ಅಂದ್ಕೊಂಬಿಟ್ರೆ ಬರೋದು ಬಂದು ಸಿಂಗಲ್ ಹೂವು ಬರೋದು ಕಾಯಿ ಹಿಡಿಯುತ್ತೆ, ಗೊಂಚಲಾಗಿ ಹೂವು ಬರೋದೆಲ್ಲ ಉದುರೋಗುತ್ತೆ ಸ್ನೇಹಿತರೆ. ಇದಿಷ್ಟು. ಅದು ಮೇಲು ಫೀಮೇಲು ನನಗೆ ಡೌಟ್ ಇದೆ, ನಾನು ಹೇಳ್ತೀನಿ. ಮೇ ಬಿ ಫೀಮೇಲ್ ಫ್ಲವರ್ ಎಲ್ಲ ಉದುರೋಗುತ್ತೆ, ಮೇಲ್ ಫ್ಲವರು ಕಾಯಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದಿಷ್ಟು ನನ್ನ ಕಡೆಯಿಂದ ಒಂದು ತಿಂಗಳು ಹೀರೆ ಗಿಡದ ಬಗ್ಗೆ ಮಾಹಿತಿ ಪೂರ್ತಿ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಇನ್ನೇನಾದರೂ ಬಿಟ್ಟಿದ್ರೆ ನೀವು ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕಾಮೆಂಟ್ ಮಾಡಿ, ನಾನು ಅದನ್ನು ಕಾಮೆಂಟ್ ಇದರಲ್ಲಿ ನಿಮಗೆ ನನಗೆ ಗೊತ್ತಿರೋವಂಥದ್ದನ್ನು ಹೇಳ್ಕೊಡ್ತೀನಿ. ಮತ್ತು ಇನ್ನೊಬ್ರು ಕೆಲವೊಬ್ಬ ಜನ ತುಂಬ ಜನ ಹೇಳ್ತಾ ಇರೋದೇನಪ್ಪ, ಏನು ಕೂಲಿಂಗ್ ಗ್ಲಾಸ್ ಯಾವಾಗೂ ಹಾಕ್ಕೊಂಡೇ ಇರ್ತೀರಾ ಅಂತ ಹೇಳ್ಬಿಟ್ಟು. ನಾನು ಹೈಟೆಕ್ ಫಾರ್ಮರು ಹಾಗೆ ಹೀಗೆ ಅಂತ ಕೆಲವೊಬ್ರು ಹೇಳಿದ್ದಾರೆ. ಸೊ ಅದು ದಯವಿಟ್ಟು ಅದು ಕ್ಷಮೆ ಇರಲಿ. ಇದು ನನಗೆ ಸೈಟ್ ಇದೆ, ಇದನ್ನು ತೆಗೆದ್ರೆ ಸ್ವಲ್ಪ ಇದಾಗಿ ಕಾಣಿಸ್ತದೆ ಸ್ವಲ್ಪ, ಯಾಕಂದರೆ ಫಸ್ಟಲ್ಲಿ ಕಂಪ್ಯೂಟರ್ ಯೂಸ್ ಮಾಡಿರೋದು ಕಾರಣಕ್ಕೆ ನನಗೆ ಸೈಟ್ ಬಂದಿದೆ. ಸೈಟ್ಗೆ ನಾನು ಟೆಸ್ಟೆಡ್ ಗ್ಲಾಸ್ ಇದು. ಬಟ್ ಏನಂತ ಹೇಳಿದ್ರೆ ಇದು ಕೋಟಿಂಗ್ ಕೊಟ್ಟಿದ್ದಾರೆ, ಸ್ವಲ್ಪ ಕೂಲಿಂಗ್ ಅಂದರೆ ಬಿಸಿಲಿಗೆ ಬೆಳಕಿಗೆ ಬಂದಾಗ ಸ್ವಲ್ಪ ಬ್ಲ್ಯಾಕ್ ಆಗಿ ಚೇಂಜ್ ಆಗುತ್ತೆ, ಇನ್ನು ಮಿಕ್ಕಿದಾಗ ನಾರ್ಮಲ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ಒಂದು ಅಪ್ಡೇಟ್ ಮಾಡಬೇಕಾಗಿತ್ತು, ಅದನ್ನು ಹೇಳಿದ್ದೀನಿ. ಸೊ ಹೋಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ.